ಪಂಚತಂತ್ರದ ಮತ್ತೊಂದು ಕತೆ. ಪಂಚತಂತ್ರದಲ್ಲಿ ಬೇರುಂಡ ಪಕ್ಷಿ, ಗಂಡ ಬೇರುಂಡ ಪಕ್ಷಿ ನೋಡಿದ್ದೀರಾ? ನೋಡಿಲ್ಲ ಅಲ್ವಾ? ಆದ್ರೆ ಅದನ್ನ ಚಿತ್ರದ ಮೂಲಕ ನೋಡಿರ್ತೀರಾ ಅಲ್ವಾ? ಹೇಗಿರುತ್ತೆ ಅದು? ಎರಡು ತಲೆಗಳಿರುತ್ತೆ. ಹಾ, ಎರಡು ತಲೆ ಇರುತ್ತೆ, ಒಂದು ದೇಹ ಇರುತ್ತೆ. ಅದರ ಕಥೆಯನ್ನ ಈಗ ನಿಮಗೆ ಹೇಳ್ತೀನಿ. ಇದು ಪಂಚತಂತ್ರದಲ್ಲಿ ಬರುವಂತಹ ಕಥೆ. ಓಕೆ, ಒಂದು ದೊಡ್ಡ ಸರೋವರ ಇರುತ್ತೆ. ಆ ಸರೋವರದ ಹತ್ರ ಒಂದು ದೊಡ್ಡ ಮರ ಇರುತ್ತೆ. ಆ ಮರದಲ್ಲಿ ಈ ಗಂಡ ಬೇರುಂಡ ಪಕ್ಷಿ ವಾಸವಾಗಿರುತ್ತೆ. ಇದು ಗಂಡ ಬೇರುಂಡ ಗಂಡು ಪಕ್ಷಿ, ಇನ್ನೊಂದು ಹೆಣ್ಣು ಪಕ್ಷಿ, ಅದು ಅದರ ಹೆಂಡತಿ. ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ, ಈ ಗಂಡ ಬೇರುಂಡ ಪಕ್ಷಿ ಗಂಡ ಬೇರುಂಡ ಪಕ್ಷಿ ಏನು ಮಾಡುತ್ತೆ, ವಿಹಾರಕ್ಕೆ ಹೋಗೋಣ ಅಂಥೇಳಿ ಮಾತಾಡಿಕೊಂಡು ಆ ಸರೋವರದ ಸುತ್ತಾಡ್ತಾ ಇರ್ತಾರೆ. ಹೀಗೆ ಸುತ್ತಾಡ್ತಾ ಇದ್ದಾಗ ಸರೋವರದಲ್ಲಿ ಒಂದು ಹಣ್ಣು ಕಾಣಿಸುತ್ತೆ. ಏನು ಕಾಣಿಸುತ್ತೆ? ಆ ಹಣ್ಣು ತೇಲ್ ಬರ್ತಾ ಇರುತ್ತೆ. ತುಂಬ ಈ ರಸಪುರಿ ಮಾವಿನ ಹಣ್ಣು ಇರುತ್ತಲ್ಲ, ಆ ಕಲರ್ನಲ್ಲಿ ಇರುತ್ತೆ. ಆರೆಂಜ್ ಆ್ಯಂಡ್ ರೆಡ್ ಮಿಕ್ಸ್ ಇರುತ್ತೆ, ಕೆಂಪು ಮತ್ತು ಕೇಸರಿ ಬಣ್ಣದ್ದು ಮಿಕ್ಸ್ ಆಗಿರುತ್ತೆ. ಅದನ್ನು ನೋಡಿ ಈ ಗಂಡ ಬೇರುಂಡಿಯ ಪಕ್ಷಿಯ ಒಂದು ತಲೆ ಏನಿದೆ ಅಲ್ವಾ, ಅದು ಅರೆ ತುಂಬ ಸುಂದರವಾದ ಹಣ್ಣು, ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಹಾಗೆ ಹಾರು ಬಂದು ಆ ಒಂದು ಹಣ್ಣನ್ನು ಬಾಯಲ್ಲಿ ಕಚ್ಕೊಂಡು ತನ್ನ ರೆಕ್ಕೆಯಲ್ಲಿ ಹಿಂಗೆ ಇಟ್ಕೊಂಡು ಒಂದು ಸ್ವಲ್ಪ ಅದರ ರುಚಿ ನೋಡುತ್ತೆ. ತುಂಬ ಚೆಂದ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ತುಂಬ ರುಚಿಯಾಗಿದೆ ಅಂತ ಹೇಳಿದಾಗ ಪಕ್ಕದ ಇನ್ನೊಂದು ತಲೆ ಇರುತ್ತಲ್ಲ, ಆದರೆ ಎರಡು ತಲೆ ಒಂದೇ ದೇಹ, ಏನೇ ತಿಂದರೂ ಅದ್ರ ಹೊಟ್ಟೆಗೆ ಹೋಗುತ್ತೆ, ಆದರೆ ರುಚಿ ಮಾತ್ರ ಬೇರೆ ಬೇರೆಯಾಗಿರುತ್ತೆ. ಓಕೆ, ಈಗ ಈ ತಲೆಗೆ ಆಸೆ ಆಗತ್ತೆ, ಅಯ್ಯೋ ನನಗೂ ಆ ಹಣ್ಣು ರುಚಿ ನೋಡಬೇಕಲ್ಲ ಅಂತ ಹೇಳಿಬಿಟ್ಟು ಈ ಬೇರುಂಡ ಪಕ್ಷಿಯ ಇನ್ನೊಂದು ತಲೆ, ಇನ್ನೊಂದು ಮುಖ, ನನಗೂ ಸ್ವಲ್ಪ ಕೊಡು ಅಂತ ಕೇಳಿದಾಗ, ಇಲ್ಲ ನಾನು ಕೊಡಲ್ಲ, ನಾನು ನನ್ನ ಹೆಂಡತಿಗೆ ಕೊಡಬೇಕಿದ್ದನ್ನು ಅಂತ ಹೇಳಿದಾಗ ಈ ತಲೆಗೆ ತುಂಬ ಬೇಜಾರಾಗ್ಬಿಡತ್ತೆ. ಆಮೇಲೆ ಸಿಟ್ಟು ಬರುತ್ತೆ, ಆಮೇಲೆ ಇದರ ಮೇಲೆ ದ್ವೇಷ ಹುಟ್ಕೊಳ್ಳುತ್ತೆ, ಆಮೇಲೆ ಒಂಥರ ಅಸೂಯೆನೂ ಹುಟ್ಕೊಂಡ್ಬಿಡುತ್ತೆ. ಇವನು ನನ್ನ ಜೊತೆ ನನ್ನ ತಲೆ ಆಗಿದ್ದಾನಲ್ಲ ಅಂತ ಒಂಥರ ಅಸೂಯೆನೂ ಹುಟ್ಕೊಳ್ಳುತ್ತೆ. ಇದು ಹೋಗಿ ತನ್ನ ಹೆಂಡತಿಗೆ ಆ ಹಣ್ಣನ್ನು ಕೊಟ್ಟು, ತುಂಬ ಚೆನ್ನಾಗಿದೆ, ಇದು ತಿನ್ನು ನೀನು ಅಂತ ಹೇಳಿ ಹೆಂಡತಿಗೆ ಕೊಡ್ತಾರೆ. ಆಗಲೂ ಕೇಳುತ್ತೆ ಈ ತಲೆ, ದಯಮಾಡಿ ನನಗೂ ಸ್ವಲ್ಪ ಕೊಡು ಅಂತ ಹೇಳಿದಾಗ ಹೆಂಡ್ತಿನೂ ಕೊಡೋದಿಲ್ಲ. ಹೆಂಡತಿ ಮೇಲೂ ಅದಕ್ಕೆ ಕೋಪ ಬರುತ್ತೆ, ಸಿಟ್ಟು ಸೆಡುವು ಜಾಸ್ತಿ ಆಗುತ್ತೆ. ಆಗ ಒಂದಿನ ಏನಾಗುತ್ತೆ, ಇದೇ ತಲೆಯಲ್ಲಿ ಕೊರಿತಿರುತ್ತೆ, ಯಾರಿಗೆ? ಇನ್ನೊಂದು ಬೇರುಂಡದ ತಲೆಗೆ. ಓಕೆ, ಇದೇ ಕೊರಿತಾ ಇದ್ದಾಗ ಒಂದಿನ ಈ ಬೇರುಂಡ ಪಕ್ಷಿಗೆ ವಿಷದ ಹಣ್ಣು ಸಿಗತ್ತೆ. ಏನು ಸಿಗತ್ತೆ? ವಿಷದ ಹಣ್ಣು ಸಿಗತ್ತೆ. ಆ ಹಣ್ಣನ್ನು ತಗೊಂಡು, ಈ ಹಣ್ಣು ತುಂಬ ರುಚಿಯಾಗಿರುತ್ತೆ, ಇದನ್ನು ನಾನು ಈಗಲೇ ತಿಂತೀನಿ, ನನ್ನ ಹೆಂಡತಿಗೂ ಕೊಡಲ್ಲ, ನಿನಗೂ ಕೊಡಲ್ಲ ಅಂತ ಹೇಳಿದಾಗ ಇವನಿಗೆ ಭಯ ಆಗತ್ತೆ. ಅಯ್ಯೋ ತಿನ್ಬೇಡ, ಇದು ವಿಷದ ಹಣ್ಣು, ನೀನು ತಿಂದರೆ ನಾನು ಸತ್ತೋಗ್ಬಿಡ್ತೀನಿ, ದಯಮಾಡಿ ತಿನ್ಬೇಡ ಅಂತ ಹೇಳಿದಾಗ ಇದು ಹೇಳುತ್ತೆ ಕೋಪ ಮಾಡಿಕೊಂಡು, ಆವತ್ತು ರುಚಿಯಾದ ಹಣ್ಣು ಸಿಕ್ತಲ್ಲ, ಅವತ್ತು ಕೊಡು ಅಂತ ನಾನು ಎಷ್ಟು ಬೇಡಿದೆ, ಒಂದು ಚೂರಾದರೂ ಕೊಟ್ರ ನೀವು? ನಾನಿವತ್ತು ಈ ಹಣ್ಣು ನಿನಗೂ ಕೊಡಲ್ಲ, ನನ್ನ ಹೆಂಡತಿಗೂ ಕೊಡಲ್ಲ, ನಾನು ಒಬ್ಬನೇ ತಿಂತೀನಿ ಅಂತ ಹೇಳಿ ಎಲ್ಲ ಹಣ್ಣನ್ನು ತಿಂದು ವಾಟೆಯನ್ನು ಹೊರಗಡೆ, ಬೀಜ ಇರುತ್ತಲ್ಲ ಆ ಬೀಜವನ್ನು ಹೊರಗಡೆ ಬಿಸಾಕತ್ತೆ. ಅಷ್ಟರೊಳಗೆ ಇದರ ಪ್ರಾಣ ಹೋಯಿತು.